ಮಧು, ಇದನ್ನೇನ್ ಮನೆ ಅನ್ಕೊಂಡಿದ್ಯಾ ಲಾಫಿಂಗ್ ಕ್ಲಬ್ ಅನ್ಕೊಂಡಿದ್ಯಾ? ಲಾಫಿಂಗ್ ಕ್ಲಬ್ ಅನ್ಕೊಂಡಿಲ್ಲ, ಬಟ್ ಈ ಮನೆನ ಲಾಫಿಂಗ್ ಕ್ಲಬ್ ಮಾಡ್ಕೊಂಡಿದ್ದೀನಿ. ಮಿಸ್ಟರ್ ಜಾನಿ. ಜಾನಿ. ಸಾರಿ ಜಾನಿ, ಒಂದು ಕ್ವಶನ್ ಕೇಳಲ್ಲ? ಕೇಳಿ. ಒಬ್ಬ ಗಂಡಸಾಗಿ ಮನೇಲಿ ಇರ್ತಿರಲ್ಲ, ಬೇಜಾರಾಗಲ್ವಾ? ನನ್ ಮನೇಲಿ ನಾನಿದ್ರೆ ನನ್ಗೆ ಯಾಕೆ ಬೇಜಾರಾಗ್ಬೇಕು? ಜಾನಿ, ಅವ್ರು ಹೇಳಿದ್ ಹಾಗಲ್ಲ. ಕೆಲಸ ಮಾಡದೆ ಮನೇಲಿ ನಾಲಾಯಕಾಗಿ ಯಾಕೆ ಕೂತಿದ್ದೀರಾ ಅಂತ. ಮಧುರವ್ರೆ, ಗಂಡ ಹೆಂಡ್ರ ವಿಷಯನ ಥರ್ಡ್ ಪಾರ್ಟಿ ಮುಂದೆ ಹೇಳಬಾರ್ದು. ಗೌಡ್ರೆ, ನೀವು ಮೂರನೇ ಅನ್ನೋದನ್ನ ಮರ್ತು ಬಿಟ್ರಾ? ಮಧುರವ್ರೆ, ನನ್ನೇ ಥರ್ಡ್ ಪಾರ್ಟಿ ಅನ್ಬಿಟ್ರಿ. ಈಗ ಅಂದಾಗೋಗ್ಬಿಟ್ಟಿದೆ. ನೀವೆಷ್ಟು ಬೇಜಾರು ಮಾಡ್ಕೋಬೇಕು ಅಷ್ಟು ಮಾಡ್ಕೊಂಬಿಡಿ. ಮಧು, ನಾನು ಏನಾದ್ರು ಸ್ವಲ್ಪ ಪರ್ಸ್ನಲ್ ಮಾತಾಡ್ಬೇಕು. ಅದಕ್ಕೇನಂತೆ ಕ್ರಿಶ್, ಮಾತಾಡು. ಪರ್ಸ್ನಲ್ ಅಂತ ಹೇಳಿದೆ. ಓಕೆ, ಅರ್ಥ ಆಯ್ತು. ನಿಮ್ಮಿಬ್ರಿಗೂ ಅರ್ಥ ಆಗಿಲ್ವಾ? ನಮಗೂ ಹೊಸ ಇಂಗ್ಲಿಷ್ ಬರ್ತದೆ ಎನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಕನ್ನಡದಲ್ಲಿ ಹೇಳಿದ್ದು. ಅರ್ಥ ಆದ್ಮೇಲೂ ಯಾಕೆ ಇಲ್ಲೇ ಇದ್ದೀರಾ? ಶಟ್ ಯುವರ್ ಮೌತ್ ಆ್ಯಂಡ್ ಗೆಟ್ ಲಾಸ್ಟ್. ಹಲೋ, ನಾನೀಗ ಇಂಗ್ಲೀಷಲ್ಲಿ ಹೇಳಿದ್ದು. ಕ್ರಿಶ್, ನೀನೇನೋ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಅಂತಿದ್ದೆ, ಅದೇನು ಅಂತ ಹೇಳು. ಮಧು, ನಾನು ಕಾಲೇಜಲ್ಲಿ ನೀನು ಹಿಂದೆ ಸುತ್ತಿ ಸುತ್ತಿ ತಲೆ ಸುತ್ತು ಬಂದು ಕೆಳಗೆ ಬಿದ್ದು ಹೃದಯದಲ್ಲಿ ವಾಸಿ ಆಗದರಷ್ಟು ದೊಡ್ಡ ಗಾಯ ಆಗೋಗ್ಬಿಟ್ಟಿದೆ. ಈಗ ಅದನ್ನೆಲ್ಲ ಯಾಕೆ ನೆನ್ಸ್ಕೊತಿದ್ಯಾ? ಜಸ್ಟ್ ಲೀವ್ ಇಟ್. ಬಟ್ ಐ ಲವ್ ಇಟ್. ಮಧು, ನಾನೇನೋ ನಿನ್ನ ಹತ್ರ ಕೇಳ್ತೀನಿ, ನಡ್ಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡು. ಅದೇನು ಅಂತ ಕೇಳು, ನಾನು ನಡೆಸ್ಕೊಡ್ತೀನಿ. ಇದು ನಿನ್ನ ಹೃದಯಕ್ಕೆ ಸಂಬಂಧಪಟ್ಟ ವಿಷಯ. ನೀನು ನಡ್ಸ್ಕೊಡ್ತೀನಿ ಅಂತ ಮಾತು ಕೊಡು, ಆಮೇಲೆ ನಾನು ಕೇಳ್ತೀನಿ. ಸರಿ, ನೀನೇನೇ ಕೇಳಿದ್ರು ನಡೆಸ್ಕೊಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಏನಾಯ್ತ್ರಿ? ಯಾಕ್ರಿ ಈಗ ಹೇಳ್ತಿದ್ದೀರಾ? ಅಲ್ಲೇ ಅಪ್ಪನವ್ರೆ, ಮಧುರ ಅವರು ಅವನ ಜೊತೆಗಿರೋದನ್ನ ನೋಡ್ತಾ ಇದ್ರ ಖಾಲಿ ಆಗಿರೋ KRS ನಮಗೆ ಬಿದ್ದು ಸತ್ತೋಗ್ಬಿಡ್ಬೇಕು ಅನಿಸ್ತಾ ಇದೆ. ಗೌಡ್ರೆ, ಮಧು ನನ್ನ ಹೆಂಡ್ತಿನೋ ನಿಮ್ಮ ಹೆಂಡ್ತಿನ್ರಿ? ಅಲ್ಲೇ ಅಪ್ಪನವ್ರೆ, ಎಂತ ಮಾತು ಅಂತ ಆಡ್ತಾ ಇದ್ರಿ. ಈಗ ಯಾಕೆ ಅನುಮಾನ? ಮತ್ತಿನ್ನೇನ್ರಿ? ನಾನೇ ಅವಳ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊತಿಲ್ಲ, ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಾ? ಅಲ್ಲೇ ಅಪ್ಪನವ್ರೆ, ಮಧುರ ಅವರು ನಿಮಗೆ ಎಂಡ್ರಾದ್ಮೇಲೆ ನನಗೂ ಎಂಡ್ರ ತರ ತಾನೆ. ಗೌಡ ಅಲ್ಲೇ ಅಪ್ಪನವ್ರೆ, ನಾ ಎವಳಂತ ಕೇಳಿಸ್ಕೊಳ್ಳಿ, ಸರಿಕ್ಕಂತ ಮ್ಯಾಲ ಕೇರ್ ಬಿಡ್ಬೇಡಿ. ನೋಡಿ, ನನಗೂ ಎಂಡ್ರವಳೆ. ಎಂಡ್ರದವ ಗಂಡನ ಕಣ್ಣನ ಮುಂದೆ ಬ್ಯಾರೆಯವ್ರ ಜೊತೆಗೆ ಮಾತಾಡೋದು ಓಡಾಡೋದು ಮಾಡಿದ್ರೆ ಎಷ್ಟು ಕುರಿತದಂತ ನನಗೂ ಗೊತ್ತಾಯ್ತದೆ ಎಂದಿ. ಏನ್ ಮಾಡ್ಬೇಕು ಅಂತೀರಿ ಗೌಡ್ರೆ? ಅದು ನನಗೂ ಗೊತ್ತಾಯ್ತಲ್ಲ ಅಣ್ಣಪ್ಪನವ್ರೆ. ಗೌಡ್ರೆ, ಈ ಸಮಸ್ಯೆಗೆ ಪರಿಹಾರ ಸಿಗ್ಬೇಕು ಅಂದ್ರೆ ಆ ಕ್ರಿಶ್ಗೆ ಚೆನ್ನಾಗಿ ಬಾರಿಸ್ಬೇಕು. ಅಣ್ಣಪ್ಪನವ್ರೆ, ತಪ್ಪು ಮಾಡ್ತಾ ಇದಾರಿ. ಹೊಡೆಯೋದ್ರಿಂದ ಬಡಿಯೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಇನ್ನೇನ್ ಮಾಡ್ಬೇಕು ಅಂತೀರಿ ಗೌಡ್ರೆ? ನನಗೂ ಗೊತ್ತಾಯ್ತಾ ಇಲ್ಲ ಅಣ್ಣಪ್ಪನವ್ರೆ. ಆದ್ರೂ ಮಧು ಹೀಗ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ಅಂದ್ಕೊಂಡಿರ್ಲಿಲ್ಲ. ಹಾಯ್ ಮಧು. ಹಾಯ್ ಕ್ರಿಶ್. ಹೌ ಆರ್ ಯು? ಐ ಆಮ್ ಗುಡ್. ಯು ಆರ್ ಲುಕಿಂಗ್ ಗುಡ್. ಯು ಆರ್ ವೆರಿ ಸ್ಮಾರ್ಟ್. ಥ್ಯಾಂಕ್ ಯು. ಹಲೋ. ಸರಿ ಹೇಳಿದ್ದೀನಿ ನಿನಗೆ, ಫೋನ್ ಮಾಡ್ಬಿಡಿ ನನಗೆ ಅಂತ. ನಾನು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಇಂಡಿಯಾಗೆ ಬಂದಿದ್ದು. ಏನಾ ಇವಾಗ ಮಾತಾಡಲಿಲ್ಲ ಅಂದರೆ 30 ಲಕ್ಷ ಲಾಸ್ ಆಗುತ್ತಾ? ಕಮಾನ್ ಶಡ, ಜಸ್ಟ್ 30 lakhs. 30 ಲಕ್ಷ ಅಷ್ಟೇ ತಾನೆ? ಹೋದ್ರೆ ಹೋಗ್ಲಿ ಬಿಡ್ರೆ, ಇಡ್ರಿ ಫೋನು, ಡಿಸ್ಟರ್ಬ್ ಮಾಡ್ಬೇಡಿ. ಏನಣ್ಣ ಅಪ್ಪನವ್ರೆ, 30 ಲಕ್ಷ 4 ಲಕ್ಷ ಮಾಡಿ ಮಾತಾಡ್ತಾವನೆ. ಅವನು ವಿಷಯ ನಮ್ಗೆ ಯಾಕೆ ಬಿಡಿ ಗೌಡ್ರೆ. ಏನ್ ಕ್ರಿಶ್, ತುಂಬಾ ಬ್ಯುಸಿ ಅನ್ಸುತ್ತೆ. ಏನು ಮಾಡಲಿ ಮಧು, ನನ್ನ ಬಿಸ್ನೆಸ್ ಹೆಂಗಿದೆ ಅಲ್ವಾ? ವೆರಿ ಗುಡ್. ನೀನು ಈ ರೀತಿ ನೋಡಕ್ ತುಂಬಾ ಖುಷಿ ಆಗ್ತಿದೆ. ಆದ್ರೆ ಏನಿದು 30 ಲಕ್ಷ ಲಾಸ್ ಆಗ್ತಿದ್ರು ಏನೋ ವರಿನೇ ಮಾಡ್ತಿಲ್ಲ. ಏನು ಮಧು ಹಿಂಗೆ ಕೇಳ್ತಾ ಇದೆಯಾ? 30 ಲಕ್ಷ ನನಗೆ ದೊಡ್ಡ ಅಮೌಂಟ್ ಅಲ್ವೇ ಅಲ್ಲ. ನಮ್ಮ ಮನೆ ನಾಯಿಗೆ ಹಾಕೋ ಫುಡ್ ಖರ್ಚದು. ನಾಯಿಗೆ ತಿನ್ನಕ್ಕೆ 30 ಲಕ್ಷ ಖರ್ಚು ಮಾಡ್ತಿದ್ದಾರೆ ಅಂದಮೇಲೆ ನೀವು ತಿನ್ನಕ್ಕೆ ಎಷ್ಟು ಖರ್ಚು ಮಾಡಿರಿ? ಅದನ್ನ ಲೆಕ್ಕ ಹಾಕಕ್ಕಂತಾನೆ ಒಬ್ಬ ಆಡಿಟರ್ ಇಟ್ಟಿದ್ದೀನಿ. ಹೌದು, ಯಾರು ಇವ್ರದ್ದು? ಅಷ್ಟು ಸಾರಿ, ಇವ್ನ ಇಂಟ್ರೊಡ್ಯೂಸ್ ಮಾಡೋದೇ ಮರ್ತೋಗ್ಬಿಟ್ಟೆ. ಇವ್ರು ಗೌಡ್ರು ಅಂತ ನಮ್ಮ ಆಪೋಸಿಟ್ ಮನೇಲಿ ಇರ್ತಾರೆ. ಹ್ಞೂ ಕಣೆ ಅವಳಿ, ನಾನು ಶ್ರೀರಾಮಚಂದ್ರೇಗೌಡ, ಜೀವನಕಾಯಿ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡ್ತೀನಿ. ಇವ್ರು ಯಾರು? ನಿನ್ನ ಅಸಿಸ್ಟೆಂಟಾ? ಎಕ್ಸ್ಕ್ಯೂಸ್ ಮೀ, ನಾನು ಅವಳ ಅಸಿಸ್ಟೆಂಟ್ ಅಲ್ಲ, ಹಸ್ಬೆಂಡ್. ಐಮ್ ಸಾರಿ ಮಧು, ನಾಟ್ ಎ ಗುಡ್ ಚಾಯ್ಸ್. ಏನ್ ಮಾಡ್ಲಿ ಕ್ರಿಶ್, ನಿನ್ ಲವ್ನ ರಿಜೆಕ್ಟ್ ಮಾಡಿದ್ದಕ್ಕೆ ಇಂಥವ್ರ ಜೊತೆ ಬಾಳೋದು ಅವ್ರ ಭಾಗ್ಯ ಬಂದಿದೆ ನಂಗೆ. ಮಧು, ದಿಸ್ ಇಸ್ ಟು ಮಚ್. ಜಾನಿ, ಜಸ್ಟ್ ಶಟ್ ಅಪ್. ಕ್ರಿಶ್, ಬಾ ನಿನ್ ರೂಮ್ ತೋರಿಸ್ತೀನಿ. ಮಧುರವ್ರೆ, ನನಗೊಂದು ಡೌಟು. ಏನ್ ಗೌಡ್ರೆ? ದುಡ್ಡು ಕೇರ್ ಮಾಡಿದಾರೋ ವ್ಯಕ್ತಿ ಫಾರಿನ್ನಿಂದ ಬಂದು 5 ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಳ್ಳೋದು ಬಿಟ್ಬಿಟ್ಟು ಈ ಹಟ್ಟಿಗೆ ಯಾಕೆ ಬಂದರು?
ಕರೆಕ್ಟಾಗಿ ಕೇಳಿದ್ರಿ ಗೌಡ್ರೆ. ನೋಡ್ರೆ ನಿಮ್ಮ ಕ್ವಶನ್ ತುಂಬ ಸಿಂಪಲ್ ಆಗಿದೆ. ಈ ಸ್ಟಾರ್ ಹೋಟ್ಲಿಗೆ ಹೋದ್ರೆ ಹೋಟ್ಲಿಗೆ ಮಾತ್ರ ಸ್ಟಾರ್ ಇರುತ್ತೆ, ಬಟ್ ನನಗೆ ಬೇಕಾಗಿರೋ ಈ ಸ್ಟಾರ್ ಸಿಗಲ್ವಲ್ಲ. ದಟ್ಸ್ ವೈ ಐ ಆಮ್ ಹಿಯರ್. ಅದು ಲೆಟ್ಸ್ ಗೋ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗಿನ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗಿನ್ಯಾಕೋ. ಸಮಾಧಾನ ಮಾಡ್ಕೊಳ್ಳಿ ಅಣ್ಣಪ್ಪನವ್ರೆ. ಇದನ್ನೆಲ್ಲ ನೋಡಿದ ಮೇಲೂ ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ? ಹಂಗಾರ ಸತ್ತೋಗ್ಬಿಡಿ. ಮಧುರ ಅವ್ರೆ, ಯಾನೇ ಇವತ್ತು ತಿಂಡಿ ಗಮ್ಮಂತಾದೆ. ಹೌದು ಗೌಡ್ರೆ, ನನ್ನ ಬಾಯ್ ಫ್ರೆಂಡ್ಗೋಸ್ಕರ ತುಪ್ಪ ಹಾಕಿ ಸ್ಪೆಷಲ್ ಚೌಚೌಬಾತ್ ಮಾಡಿದ್ದೀನಿ. ಮಧು, ಯಾವತ್ತಾದ್ರೂ ಒಂದು ದಿನ ನನಗೆ ಈ ಥರ ತಿಂಡಿ ಮಾಡ್ಕೊಟ್ಟಿದ್ಯಾ? ಜನ ಸೌಂಡ್ ಬರೋ ಗಂಟೆನ ಮಾತ್ರ ಇಷ್ಟಪಡೋದು. ಏನ್ ನಿನ್ ಮಾತಿನ ಅರ್ಥ? ನೀವು ಸೌಂಡ್ ಪಾರ್ಟಿ ಅಲ್ಲ ಅಂತ. ಮಧುರ ಅವ್ರೆ, ನೀವು ಸ್ಪೆಷಲ್ ಆಗಿ ಮಾಡಿರೋ ತಿಂಡಿನ ನನಗೂ ಓಸಿ ಕೊಡಿ, ರುಚಿ ನೋಡ್ಬಿಟ್ಟು ಹೆಂಗಿದ್ದು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಕೊಡ್ತೀನಿ. ಥ್ಯಾಂಕ್ ಯು. ಆದ್ರೆ ನನ್ನ ಬಾಯ್ ಫ್ರೆಂಡ್ ತಿಂದು ಮಿಕ್ಕಿದ್ರೆ ರೀ ಗೌಡ್ರೆ, ಈ ಮರ್ಯಾದೆ ತಗೊಳ್ಳೋದಕ್ಕೆ ಬಾಯ್ ಬಿಟ್ಟು ತಿಂಡಿ ಕೇಳ್ಬೇಕಿತ್ತ? ಕ್ರಿಶ್ ಬೇಗ ಬಾ, ಟಿಫಿನ್ ರೆಡಿ ಇದೆ. ಬಂದೆ. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಏನು ಸ್ಪೆಷಲು? ನೆನ್ನೆ ಇಡ್ಲಿನ ಈಸ್ಕಿ ಉಪ್ಪಿಟ್ಟು ಮಾಡಿದಾಳೆ. ನೆನ್ನೆ ಮೊನ್ನೆ ತಂಗ್ಳು ತಿನ್ನಕ್ಕೆ ಅವ್ರೆ ನಿಮ್ ತರ ಕೆಲಸ ಮಾಡ್ದೆ ಕೂತಿದಾರ ಅನ್ಕೊಂಡಿದ್ದೀರಾ? ಯು ಡೋಂಟ್ ವರಿ ಕ್ರಿಶ್, ನಿನ್ಗೋಸ್ಕರ ತುಪ್ಪ ಹಾಕಿ ಸ್ಪೆಷಲ್ ಚೌಚೌಬಾತ್ ಮಾಡಿದ್ದೀನಿ. ಅಣ್ಣಪ್ಪನವ್ರೆ, ಮಾತಾಡಿ ಮರ್ಯಾದೆ ಕಳ್ಕೋಬೇಕಿತ್ತ? ನೋಡಿ ಗೌಡ್ರೆ, ಒಂದು ದಿನ ಇಷ್ಟು ಪ್ರೀತಿಯಿಂದ ನನಗೆ ಬಡಿಸ್ತಿಲ್ವಲ್ರಿ? ನನಗೂ ಅಷ್ಟೇ. ಉಪ್ಪಲ್ಲಿ ಒಂದಿನೂ ಇದೇ ಥರ ಬಡಿಸ್ಲಿಲ್ಲ ಅಂದಿ. ಮಧು, ಒಂದು ಸತ್ಯ ಹೇಳ, ನನ್ನ ಲೈಫಲ್ಲೇ ಇಷ್ಟು ಸೂಪರ್ ಆಗಿರೋ ಟಿಫನ್ ಮಾಡೇ ಇರಲಿಲ್ಲ. ಇರೋದ್ನೆಲ್ಲ ನಾಯಿಗೆ ತಿನ್ನಿಸ್ತಾ ಇದ್ರೆ ನೀವೇನು ತಿಂದಾರಿ ಹೇಳಿ? ಅದು ನಮ್ಮ ಮಧುರ ಅವ್ರ ಕೈ ರುಚಿನೇ ಹಂಗಾನಿ. ಅವ್ರು ಮಾಡೋ ಅಡುಗೆನ ಪ್ರಪಂಚದ ಯಾವ ಸ್ಟಾರ್ ಹೋಟ್ಲಲ್ಲೂ ಮಾಡಲ್ಲ ಅನ್ನಿ. ಅದಕ್ಕೆ ತಾನೇ ನಾನು ಆ ಸ್ಟಾರ್ ಹೋಟ್ಲು ಬಿಟ್ಟು ಈ ಸ್ಟಾರ್ ಕೈ ರುಚಿ ತಿನ್ನಕ್ ಬಂದಿರೋದು. ಇಟ್ಸ್ ಮೈ ಪ್ಲೆಜರ್ ಕ್ರಿಶ್, ನಿನ್ಗೋಸ್ಕರ ಹೊಸ ಹೊಸ ರೆಸಿಪೀಸ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಅದು ನೀನ್ ಯಾಕೆ ನನ್ನ ಜೊತೆ ಫಾರಿನ್ ಬರಬಾರ್ದು? ವೈ ನಾಟ್? ನೀನ್ ಕರೆದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಖಂಡಿತವಾಗ್ಲೂ ಬರ್ತೀನಿ. ಮಧು, ನಮ್ಗೆ ಇಂಡಿಯಾ ಬಿಟ್ಟು ಫಾರಿನ್ಗೆ ಹೋಗೋ ಪ್ಲಾನ್ ಇಲ್ಲ ಅಂತ ಗೊತ್ತು ತಾನೆ? ನೀವು ಪ್ಲಾನ್ ಮಾಡಿಲ್ಲ, ಬಟ್ ನಾನ್ ಪ್ಲಾನ್ ಮಾಡ್ತಿದ್ದೀನಿ. ನಂಗೆ ನೀವು ಈ ಮನೆ ಎರಡು ಬೋರ್ ಆಗಿದೆ. ಹಂಗಾರೆ ನನ್ನ ಜೊತೆಗೆ ಬಂದ್ಬಿಡಿ. ಅಂದ್ರೆ ನಮ್ಮಟ್ಟಿಗೆ ಬಂದ್ಬಿಡಿ, ಅಲ್ಲಿ ನಿಮ್ನ ಪುಟ್ಮಲ್ಲಿ ಬೇಜಾರಾಗದೇ ಇರೋ ಥರ ನೋಡ್ಕೊತಾಳೆ ಎಂದಿ. ಬೇಡ ಗೌಡ್ರೆ, ನಾನು ನೋಡ್ಕೊಳಕ್ಕೆ ಕ್ರಿಶ್ ಇದ್ದಾನೆ, ನಾನು ಅವನ ಜೊತೆಗೆ ಇರ್ತೀನಿ. ಎಸ್, ಯು ರೈಟ್. ಕ್ರಿಶ್, ನಿಂಗೆ ನೆನಪಿದ್ಯಾ ಕಾಲೇಜ್ ಡೇಸ್ ಅಲ್ಲಿ ಕ್ಯಾಂಟೀನಲ್ಲಿ ಕೂತ್ಕೊಂಡು ತಿಂಡಿ ತಿಂತಿರುವಾಗ ಮಧು ನಂಗೊಂಚೂರು ತಿಂಡಿ ತಿನ್ಸು ಅಂತ ಹಠ ಮಾಡ್ತಿದ್ದೆ. ಆಗ ನಂಗೆ ಸಿಟ್ಟು ಬಂದು ನಿನ್ ತಲೆಗೆ ಮೊಟಕ್ತಿದ್ದೆ. ನಿಜ, ಆ ಪೇನು ನನ್ಗೆ ಇವಾಗ್ಲೂ ಇದೆ. ಸಾರಿ, ಇಲ್ಲಿದೆ. ಒಳ್ಳೆ ಕೆಲಸ ಮಾಡಿದ್ಯಾ ಮಧು. ಅದಕ್ಕೆ ಅವತ್ ಕೊಟ್ಟು ನೋವನ್ನ ಮರ್ಸಕ್ಕೆ ಇವತ್ತು ನಾನೇ ನಿಂಗೆ ತಿಂಡಿ ತಿನ್ನಿಸ್ತೀನಿ. ಯಾವುದೇ ಕಾರಣಕ್ಕೂ ತಿಂಡಿ ತಿನ್ನಿಸ್ಬೇಡಿ, ಆಮೇಲೆ ನನಗೆ ನೋವಾಗ್ಬಿಡ್ತದೆ. ಇವನಿಗೆ ತಿಂಡಿ ತಿನ್ಸಿದ್ರೆ ನಿಮಗೆ ಯಾಕೆ ನೋವಾಗುತ್ತೆ? ನನಗೆ ತಿನ್ನಿಸ್ತಿಲ್ವಲ್ಲ ಅಂತ. ಅಂದ್ರೆ ಅಣ್ಣಪ್ಪನವ್ರಿಗೆ ತಿನ್ನಿಸ್ತಿಲ್ವಲ್ಲ ಅಂತ. ಮಧುರ ಅವರೇ, ಇಷ್ಟು ದಿನ ಆಗದೆ ಒಂದಿನ ಏನಾದ್ರು ಅಣ್ಣಪ್ಪನವ್ರಿಗೆ ತಿಂಡಿ ತಿನ್ಸಿದ್ರೆ, ಈಗ ಇವ್ರ ಮುಂದೆ ಇವನಿಗೆ ತಿಂಡಿ ತಿನ್ಸಿದ್ರೆ ಇವ್ರ ಮನ್ಸು ಒಡೆದು ಚೂರು ಚೂರು ಆಗ್ಬಿಡಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಗೌಡ್ರೆ, ನೀವೊಬ್ಬರೇ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಹಠ ಛಲ ಇಲ್ದಿರೋ ಮನ್ಸು ಒಡೆದ್ರೆ ನಾನ್ ಕೇರ್ ಮಾಡಲ್ಲ. ನೀನ್ ತಿನ್ನು ಕ್ರಿಶ್. It hurts, bro. ಅಣ್ಣಪ್ಪನವ್ರಿ, ಇದೇನ್ ತಲೆ ಕೆಟ್ಟಂಗ್ ಮಾತಾಡ್ತಾ ಇದಾರಿ? ನಾನ್ ಕೇಳ್ದದು ನನ್ನ ಹೆಂಡ್ರು ಮಧುರ ಅವ್ರ ಬಗ್ಗೆ. ಸುಮ್ಮನೆ ನಾನು ಚೆನ್ನಾಗಿವ್ನಿ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಮುಖ ನೋಡಿದ್ರೆ ಗೊತ್ತಾಯ್ತದೆ ಸೀದಾಗಿರೋ ಮಡ್ಕೆ ಆದಂಗ ಆಗದೆ. ಮತ್ತೆ ಸೂಸೈಡ್ ಮಾಡ್ಕೋತಾರೆ? ಇದ್ಯಾರು ನಾಡು? ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು ಏನೋ ಆಗಿದೆ ನಿಂಗೆ ದಾಡಿ. ಐ ಲೈಕ್ ಇಟ್. ನಾನು ಸೇವ್ ಮಾಡ್ಕೊಂಡಿದ್ದೀನಿ, ನನಗೆ ಎಲ್ಲಿದೆ ದಾಡಿ? ಇಲ್ಲಿ ಎಲ್ಲೋ ಹೊಂಟಂಗದೆ. ನನ್ನ ಬಾಯ್ ಫ್ರೆಂಡ್ ಜೊತೆ ಹೋಟೆಲ್ಗೆ ಹೋಗಿ ಮೂವಿ ನೋಡ್ಕೊಂಡ್ ಬರ್ತೀನಿ.